ನಮಸ್ಕಾರ. ಅಲ್ಲಿನ ಟಿವಿಯ ವೀಕ್ಷಕರೇ, 2026 ವರ್ಷದ ನೂತನ ಆರಂಭ ಹಬ್ಬ ಮಕರ ಸಂಕ್ರಾಂತಿಯ ಹಬ್ಬದಂದು ಏನು ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಜಾತ್ರೆಗಳ ಒಂದು ಸುಗ್ಗಿ ಆರಂಭವಾಗುತ್ತೆ. ಅದು ಚಿಕ್ಕದೊಡ್ಲಕೆರೆ ಮಠದಿಂದಲೇ ಶುರುವಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಟಿ ವಿ ಶೇಖರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಏನು ಚಿಕ್ಕದೊಡ್ಲಕೆರೆ ಮಠದಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಊಟದ ವ್ಯವಸ್ಥೆ ಇದೆ, ಭಕ್ತರಿಗೆ ಏನೇನು ಸೌಲಭ್ಯಗಳಿದೆ ಅಂತ ಹೇಳಿ ಜೊತೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಅಂದರೆ ಇದೇ ತಿಂಗಳು ಜನವರಿ 15ರಂದು ಚಿಕ್ಕದೊಡ್ಲಕೆರೆ ಅಟ್ವಿ ಕ್ಷೇತ್ರದಲ್ಲಿ ಮಕರ ಉತ್ತರಾಯಣದ ಪುಣ್ಯಕಾಲದ ಮಕರ ಸಂಕ್ರಾಂತಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ನಮ್ಮ ಶ್ರೀಮಠದ 4ನೆಯ ಪೀಠಾಧ್ಯಕ್ಷರಾಗಿದ್ದಂತಹ ಅಟವಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ 76ನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ 106 ವರ್ಷಗಳ ಪರಂಪರೆಯುಳ್ಳಂತಹ ಜಾತ್ರೆ ನಡೆದುಕೊಂಡು ಬರ್ತಾ ಇದೆ. ಆ ಒಂದು ಜಾತ್ರೆಯ ಒಂದು ವಿಚಾರವನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಾಗೂ ಪತ್ರಿಕಾ ಮಾಧ್ಯಮಗಳ ಮೂಲಕ ಎಲ್ಲ ಅಟವೀಶನ ಭಕ್ತಾದಿಗಳಿಗೆ ತಿಳಿಸಿಕೊಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮಕರ ಸಂಕ್ರಮಣ ಉತ್ಸವದ ಒಂದು ಅಂಗವಾಗಿ ಜಾತ್ರಾ ಮಹೋತ್ಸವ ಅನಾದಿ ಕಾಲದಿಂದನೂ ನಡ್ಕೊಂಬರ್ತಾ ಇದೆ. ಈಗಾಗಲೇ ನಮ್ಮ ಪೂಜ್ಯರಾದಂತಹ ಅಟ್ವಿ ಶಿವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕಿರಿಯ ಶ್ರೀಗಳಾದಂತಹ ಅಟ್ವಿ ಮಲ್ಲಿಕಾರ್ಜುನ ಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಊರಿನ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು, ಊರಿನ ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ವರ್ಷ ಏನು ತಾವೆಲ್ಲ ತಿಳಿದ ಹಾಗೆ ಮಕರ ಸಂಕ್ರಾಂತಿ ಹಬ್ಬದಂದು ಸುಮಾರು 15ರಿಂದ 20 ಸಾವಿರಕ್ಕೂ ಹೆಚ್ಚಾಗಿ ಮಿಗಿಲಾಗಿ ಜನ ಸೇರ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ಈ ಉದ್ದೇಶದ ಪ್ರಕಾರವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲೂ ಹೋಗಿ ಭಿಕ್ಷಾಟನೆ ಮಾಡಿ, ಈ ವರ್ಷ ವಿಶೇಷ ಅಂದರೆ ನಮ್ಮ ಚಿಕ್ಕಬುದಿಯವರು ಅಟವಿ ಮಲ್ಲಿಕಾರ್ಜುನ ಸ್ವಾಮಿಗಳು ಎಲ್ಲರ ಜೊತೆ ಸೇರಿ ಭಿಕ್ಷಾಟನೆಯಿಂದ ಮಾಡಿ ಬಂದಂತಹ ದವಸಧಾನ್ಯದಲ್ಲಿ ಎಲ್ಲರಿಗೂ ಅನ್ನಸಂತರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ 15ನೇ ತಾರೀಕು ಬೆಳಗಿನಿಂದ ಸಂಜೆವರೆಗೂ ಅನ್ನಸಂತರ್ಪಣೆ ಕಾರ್ಯ ಯಶಸ್ವಿಯಾಗಿ ನಡೆಯೋದಕ್ಕೆ ವ್ಯವಸ್ಥೆ ಆಗಿದೆ. ಊರಿನ ಗ್ರಾಮಸ್ಥರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಆ ದಿವಸ ನಮ್ಮ ಅಯ್ಯಪ್ಪ ಸ್ವಾಮಿ ಬಳಗದಿಂದ ಒಂದು ನಾಟಕ ಕೂಡ ಏರ್ಪಾಟಾಗಿದೆ. ಆ ನಾಟಕದ ಉತ್ಸವದ ಜೊತೆಗೆ ನಾಟಕೋತ್ಸವದೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪೋಷಕರಾದಂತಹ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ ಭಾಗದ ಶಾಸಕರು, ಹಾಗಾಗಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಆಶಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ನಾನು ಟಿ ವಿ ಶೇಖರ್ ಕಳಕಳಿ ಮನವಿ ಮಾಡ್ತಾಯಿದ್ದೇನೆ. ಮಕರ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಈ ವರ್ಷ ಕೂಡ ಮಾಮೂಲಿನಂತೆ ನಡೀತಿದೆ. ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಹೋಗಿದ್ದ, ಗ್ರಾಮಾಂತರಗಳಿಗೆ ಮತ್ತು ನೆಲಮಂಗಲ, ಬೆಂಗಳೂರು, ತುಮಕೂರು ಇತರೆ ಭಾಗಗಳಿಗೆ ಕೂಡ ಹೋಗಿ ಶ್ರಮಪಟ್ಟು ಒಂದು ತಿಂಗಳಿಂದ ಮುಂಚೆಯಿಂದಲೂ ಕೆಲಸ ಮಾಡ್ತಾ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಪ್ರಸಾದದ ವ್ಯವಸ್ಥೆ ಇದೆ, ಸುಭದ್ರವಾದಂಥ ವ್ಯವಸ್ಥೆ ಇದೆ. ಬರ್ತಕ್ಕಂಥವ್ರಿಗೆ 2-3 ಕಡೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ಥರದಂಥ ತೊಂದರೆ ಆಗದಂತೆ ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿನ ಟಿ ವಿ ವೀಕ್ಷಕರೇ, ಚಿಕ್ಕದೊಡ್ಲಕೆರೆಯಲ್ಲಿ ನಡೆಯುವಂಥ ಜಾತ್ರೆ ಒಂದು ಸುಸಂದರ್ಭದ ಇದು ಯಾವ ರೀತಿ ನಡೆಯುತ್ತೆ, ಊಟ ಅನ್ನ ಏನು ಬರೋಂಥ ಭಕ್ತರಿಗೆ ಅನ್ನ ಸಂತರ್ಪಣೆ, ಈ ರೀತಿಯ ಪ್ರತಿಯೊಂದು ಸೌಲಭ್ಯವನ್ನು ಟಿ ವಿ ಶೇಖರ್ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಆನ್ಲೈನ್ ಟಿವಿಯಿಂದ ಕೂಡ ತಮಗೆ ವಿನಂತಿ ಮಾಡ್ತೀನಿ. ಇದು ಏನೋ ಒಂದು ಜಾತ್ರೆ ಅಲ್ಲ, ಊರ ಹಬ್ಬ, ನಮ್ಮ ತುಮಕೂರಿನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ತಾಲೂಕಿನ ಗ್ರಾಮದ ಏನು ಭಕ್ತರು ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಆನ್ಲೈನ್ ಟಿವಿ ಇದು ನೈಜ ಅವ್ರ ಜೊತೆ ಬಂಡಾರ. ನಮಸ್ಕಾರ.